ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾವು ಊಟಿ ಪ್ರವಾಸವನ್ನು 3 ದಿವಸ ಕೈಗೊಂಡಿದ್ದೀವಿ. ನಾವು ನಮ್ಮ ಸ್ನೇಹಿತರ ಜೊತೆ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಊಟಿ ಪ್ರವಾಸವನ್ನು ಕೈಗೊಂಡಿದ್ವಿ. ನಾವು ಆದಿಚುಂಚನಗಿರಿಗೆ ಹೋಗಿದ್ವಿ. ಆದಿಚುಂಚನಗಿರಿಯಲ್ಲಿ ನಾವು ಮಾರ್ನಿಂಗ್ ರೀಚ್ ಆದ ತಕ್ಷಣವೇ ಬೆಳಗ್ಗೆ ಉಪಹಾರವನ್ನು ರೆಡಿ ಮಾಡ್ಕೊಂಡಿದ್ವಿ. ಅದೇ ವೆಸ್ಟೇಜ್ನ ಒಂದು ರೈಸ್ ಬ್ರ್ಯಾನಲ್ಲಿ ಯೂಸ್ ಮಾಡಿ ನಮ್ಮ ಸ್ನೇಹಿತರ ಜೊತೆ ಅದನ್ನು ಒಂದು ಅಡುಗೆಯನ್ನು ಮಾಡಿಕೊಂಡು ಆದಿಚುಂಚನಗಿರಿಯ ಒಂದು ಕಾಲಭೈರೇಶ್ವರವರ ಆಶೀರ್ವಾದ ತೆಗೆದುಕೊಂಡು ಮತ್ತೆ ನಾವು ಪಯಣವನ್ನು ಬೆಳೆಸಿದ್ವಿ ಮೈಸೂರು ಕಡೆ ಹೋಗಬೇಕಾದ್ರೆ ಎಲ್ಲರೂ ಡ್ಯಾನ್ಸ್ ಮಾಡ್ಕೊಂತ ನಾವು ರೀಚ್ ಆದ ನಂತರ ನಾವು ಮತ್ತೆ ಮೊದಲ ಬಾರಿ ಮತ್ತೆ ಅಲ್ಲಿ ಒಂದು 1 ಅವರ್ ಟೈಮನ್ನು ಸ್ಪೆಂಡ್ ಮಾಡಿ ಅಗೇನ್ ಮತ್ತೆ ಶ್ರೀರಂಗಪಟ್ಟಣದಲ್ಲಿ ಮಧ್ಯಾಹ್ನದ ಊಟವನ್ನು ತಯಾರಿ ಮಾಡ್ಕೊಂಡ್ವಿ. ನಮ್ಮ ಎಲ್ಲ ಸ್ನೇಹಿತರ ಜೊತೆ ನಮ್ಮ ಜೊತೆ ಬಂದಿರುವ ಪ್ರತಿಯೊಬ್ಬರು ಭಾಗಿಯಾಗಿ ಅಡುಗೆಯನ್ನು ಮಾಡಿಕೊಂಡು ಎಲ್ಲರೂ ಊಟವನ್ನು ಮಾಡಿದ್ವಿ. ಊಟ ಮಾಡ್ಕೊತ ಎಲ್ಲರೂ ಮಧ್ಯಾಹ್ನದ ಊಟದ ಸಮಯವನ್ನು ಮುಗಿಸಿಕೊಂಡ ನಂತರ ಅಗೇನ್ ಮತ್ತೆ ನಾವು ಎಲ್ಲರೂ ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಧ್ಯಾಹ್ನದ ಒಂದು ಉಪಹಾರವನ್ನು ಸೇವಿಸಿಕೊಂಡು ನಾವು ಹಂಗೇ ಮಾತುಗಳನ್ನಾಡ್ತಾ ಕಾಮಿಡಿ ಮಾಡ್ತಾ ಒಳ್ಳೆಯ ವಿಚಾರಗಳ ಜೊತೆಗೆ ನಾವು ಒಳ್ಳೆಯ ಆತ್ಮೀಯತೆಯಿಂದ ಒಂದು ಪ್ರವಾಸವನ್ನು ಮಾಡ್ತಾ ಸಾಗೋಣ ಅಂಥೇಳಿ ಅಗೇನ್ ಮತ್ತೆ ನಾವು ನಮ್ಮ ಪಯಣವನ್ನು ಸ್ಟಾರ್ಟ್ ಮಾಡಿದ್ವಿ. ಮತ್ತು ಅಗೇನ್ ನಾವು ಮೈಸೂರಿನಲ್ಲಿರುವ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ ಮ್ಯೂಸಿಯಮ್ಗೆ ಹೋಗಿದ್ವಿ. ಅಲ್ಲಿ ಹಳೆಯ ಕಾರುಗಳು ಅಂದರೆ ಯಾವಾಗಿಂದ ಕಾರ್ ಸ್ಟಾರ್ಟ್ ಆಯಿತೋ ಆವಾಗಿಂದ ಕಾರಿನ ಎಲ್ಲ ಒಂದು ಕಂಪನಿಯ ಎಲ್ಲ ಒಂದು ಹಳೆಯ ಕಾಲದ ಕಾರುಗಳು ಮತ್ತು ಬಂಡಿ ಈ ಥರ ಒಂದು ಜಟ್ಕಾ ಬಂಡಿಗಳನ್ನು ಅದಾಗಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳು ಉಪಯೋಗ ಮಾಡಿರ್ತಕ್ಕಂಥ ಕಾರುಗಳ ಮ್ಯೂಸಿಯಮ್ಗೆ ಬಂದಿದ್ವಿ. ಹಳೆಯ ಕಾಲದ ಎಲ್ಲ ಕಾರುಗಳನ್ನು ನಾವು ಅಲ್ಲಿ ನೋಡಿದಾಗ ತುಂಬ ಖುಷಿಯಾಯಿತು. ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ ಮ್ಯೂಸಿಯಮ್ ಇದು. ಎಲ್ಲರೂ ಹೋಗಿ ಕಾರ್ ಮ್ಯೂಸಿಯಮನ್ನು ನೋಡಿಕೊಂಡು ಪ್ರತಿಯೊಂದು ಕಾರು ಯಾವಾಗ ಸ್ಟಾರ್ಟ್ ಆಯಿತು, ಆ ಕಾರಿನ ಡೀಟೇಲ್ಸ್, ಅದು ಎಷ್ಟು CC, ಎಷ್ಟು ಮ್ಯಾನ್ಯುವಲ್, ಎಷ್ಟು ಒಂದು ಸ್ಪೀಡು, ಅದಾಗಿಂದ ಅದರ ಅಮೌಂಟ್ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ಎಲ್ಲ ನೋಡಿಕೊಂಡು ಹಂಗೇ ನಾವೆಲ್ಲ ಮ್ಯೂಸಿಯಮ್ನ ಸುತ್ತಾಡಿ ಎಲ್ಲ ತಿರುಗಾಡಿ ಬಂದ್ವಿ. ಅದಾಗಿಂದ ಮತ್ತೆ ಮೈಸೂರು ಕಡೆ ಹೋಗಿ ಮೈಸೂರಿನ ಒಂದು ಅರಮನೆಯನ್ನು, ಮೈಸೂರು ಪ್ಯಾಲೇಸನ್ನು ನಾವು ಎಲ್ಲರೂ ಅದನ್ನು ಒಂದು 2 ತಾಸಿನವರೆಗೂ ಮೈಸೂರಿನ ಪ್ಯಾಲೇಸಿನ ಒಳಗಡೆ ಹೋಗಿ ಎಲ್ಲ ಮೈಸೂರು ಪ್ಯಾಲೇಸಿನ ಒಳಗಡೆ ಇರ್ತಕ್ಕಂಥ ಅದನ್ನು ನೋಡಿಕೊಂಡು ಅಗೇನ್ ಮೈಸೂರಿನ ಪ್ಯಾಲೇಸಿನ ಆವರಣದಲ್ಲಿ ಫೋಟೋಸ್ ವೀಡಿಯೋಸ್ಗಳನ್ನು ಮಾಡಿಕೊಂಡು ಅಗೇನ್ ಮತ್ತೆ ಪಯಣ ಮಾಡಿದ್ವಿ ನಂಜನಗೂಡತ್ತ ಪಯಣ ಮಾಡೋದ್ರ ಜೊತೆಗೆ ನಮ್ಮ ಸ್ನೇಹಿತರು ತುಂಬ ಅದ್ಭುತವಾಗಿ ಒಂದು ಡ್ಯಾನ್ಸನ್ನು ಮಾಡಿದರು. ಒಂದು ಒಳ್ಳೆಯ ಖುಷಿಯನ್ನು ಅವರು ಈ ಒಂದು ಗಾಡಿಯಲ್ಲಿ ಅವರು ಕಳೆದರು. ತದನಂತರ ನಾವು ಹಂಗೆ ಡ್ಯಾನ್ಸ್ ಮಾಡ್ತಾ ನಮ್ಮ ಒಂದು ಪಯಣ ಸಾಯಿತು. ಪಯಣವನ್ನು ಮುಗಿಸಿ ಇನ್ನೇನು ನಂಜನಗೂಡು ಹತ್ತಿರ ಬರ್ತಿದ್ದಂತೆಯೇ ನಮ್ಮ ಹುಡುಗರೆಲ್ಲರೂ ಡ್ಯಾನ್ಸನ್ನು ಮಾಡಿಕೊಂಡು ಅಗೇನ್ ನಂಜನಗೂಡಿಗೆ ರೀಚ್ ಆಗುವ ಸಮಯ ಬಂತು. ರೀಚ್ ಆದ್ವಿ. ನಂಜನಗೂಡು ರೀಚ್ ಆದ ತಕ್ಷಣವೇ ಮತ್ತೆ ರಾತ್ರಿಯ ಒಂದು ಊಟವನ್ನು ಮಾಡಿಕೊಂಡು ಮಧ್ಯಾಹ್ನ ಮಾಡಿಟ್ಟಿದ್ವಿ. ಅದನ್ನೇ ಮತ್ತೆ ಅಗೇನ್ ರಾತ್ರಿ ಊಟವನ್ನು ಮಾಡಿದ್ವಿ. ಊಟವನ್ನು ಮಾಡಿ ಮುಗಿಸಿಕೊಂಡು ಅಗೇನ್ ರಾತ್ರಿ ಅಲ್ಲೇ ಸ್ಟೇ ಆಗಿ ನಾವು ಅಗೇನ್ ಬೆಳಗ್ಗೆಯ ಉಪಹಾರವನ್ನು ಅದೇ ನಂಜನಗೂಡಲ್ಲಿ ತಯಾರು ಮಾಡಿಕೊಂಡು ಊಟವನ್ನು ಸವಿಯುತ್ತಾ ನಾವು ಶ್ರೀಕಂಠೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದ್ವಿ. ಶ್ರೀಕಂಠೇಶ್ವರ ದರ್ಶನವನ್ನು ಪಡೆದ ನಂತರ ಅಗೇನ್ ನಾವು ಗೋಪಾಲಸ್ವಾಮಿ ಬೆಟ್ಟಕ್ಕೆ KSRTC ಬಸ್ಸಿನಲ್ಲಿ ನಮಗೆ ಪ್ರಯಾಣ ಮಾಡಿಸ್ತಾರೆ 5 ತಾಸು. ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಗೋಪಾಲಸ್ವಾಮಿಯ ಒಂದು ಬೆಟ್ಟ. ತುಂಬ ಜನ ಬಂದಿದ್ದರು. ಹತ್ತತ್ರ 2 ತಾಸಿನವರೆಗೂ ನಾವು ಒಂದು ದರ್ಶನವನ್ನು ಪಡೆದುಕೊಂಡು ಅಗೇನ್ ಮತ್ತೆ ಬಂಡೀಪುರ ಅಭಯಾರಣ್ಯತ್ತ ಸಾಗಿದ್ವಿ. ಬಂಡೀಪುರ ಅಭಯಾರಣ್ಯದಲ್ಲಿ ಜಿಂಕೆ, ಆನೆ ಅವೆಲ್ಲ ನೋಡ್ತಾ ಅಗೇನ್ ಮತ್ತೆ ನಾವು ಮುಂದೆ ಸಾಗ್ತಾ ಹೋದಂಗೆಲ್ಲ ಮಧ್ಯದಲ್ಲಿ ಮಧ್ಯಾಹ್ನದ ಉಪಹಾರವನ್ನು ಊಟಿಯ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಮಧ್ಯಾಹ್ನದ ಉಪಹಾರವನ್ನು ಮಾಡಿಕೊಂಡು ಅಗೇನ್ ಮತ್ತೆ ನಮ್ಮ ಗಾಡಿಯಲ್ಲಿ ಕುಂತ್ಕೊಂಡು ಅಗೇನ್ ನಾವು ನಮ್ಮ ಪ್ರಯಾಣವನ್ನು ಊಟಿ ಕಡೆಗೆ ಬೆಳೆಸಿದ್ವಿ. ಊಟಿ ಕಡೆಗೆ ಮಧ್ಯದಲ್ಲಿ ಊಟ ಮುಗಿಸಿದ ನಂತರ ರಾತ್ರಿ ಊಟವನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಊಟಿಯಲ್ಲಿ ಒಂದು ಮನೆ ತೊಗೊಂಡು ಊಟಿಯಲ್ಲಿ ಒಂದು ಮನೆಯನ್ನು ವಿಶ್ರಾಂತಿ ಮಾಡ್ತಕ್ಕಂಥ ಒಂದು ಮನೆ ತೊಗೊಂಡು ಅಲ್ಲಿ ನಾವು ರಾತ್ರಿ ಊಟವನ್ನು ಮಾಡಿಕೊಂಡು ಹಾಗೆ ಮತ್ತು ಒಂದು ಹೊಸ ವರ್ಷವನ್ನು ಆಚರಣೆಯನ್ನು ಮಾಡಿದ್ವಿ ನಮ್ಮ ಸ್ನೇಹಿತರೆಲ್ಲರೂ ಸೇರಿ.
ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಆಚರಣೆ ಅಂತ ಹೇಳ್ಬೋದು. ಯಾಕೋಸ್ಕರ ಅಂದರೆ ನಮ್ಮ ಟೀಮ್ ಜೊತೆಗೆ ಒಂದು ಸಂತೋಷದ ಕ್ಷಣವನ್ನು ರಾತ್ರಿ 12 ಗಂಟೆಗೆ 1ನೇ ತಾರೀಕು ನಾವು ಒಂದು ಊಟಿಯಲ್ಲಿ ಹೊಸ ವರ್ಷವನ್ನು ಆಚರಣೆ ಮಾಡಿದ್ವಿ. ತುಂಬ ಜನ ಖುಷಿಯಿಂದ ಈ ಒಂದು ಆಚರಣೆಯಲ್ಲಿ ಭಾಗಿಯಾಗಿದ್ದರು. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಅನಿಸಿಕೆ, ತಮ್ಮ ತಮ್ಮ ಕನಸುಗಳನ್ನು ಹೇಳುತ್ತಾ ನಮ್ಮ ಒಂದು ಊಟಿಯೊಳಗಡೆ ಒಂದು ಕೇಕ್ ಕಟ್ ಮಾಡುವುದರ ಮುಖಾಂತರ ನಮ್ಮ ಊಟಿಯ ಒಂದು ಪ್ರವಾಸವನ್ನು ಅದ್ಧೂರಿಯಾಗಿ ಹೊಸ ವರ್ಷಕ್ಕೆ ಕಾಲಿಡುವ ಒಂದು ಅವಕಾಶವನ್ನು ಈ ಪ್ರವಾಸ ಮಾಡಿಕೊಡ್ತು. ಮತ್ತು ಬೆಳಗ್ಗೆ ನಾವು ಊಟಿಯಲ್ಲಿ ಅಲ್ಲೇ ಅಷ್ಟೇ ಎದ್ದು ಬೆಳಗಿನ ಉಪಹಾರವನ್ನು ರೆಡಿ ಮಾಡಿಕೊಂಡು ಎಲ್ಲರೂ ಅವಲಕ್ಕಿ ಮಾಡಿತ್ತು. ಅವಲಕ್ಕಿ ತುಂಬ ಚೆನ್ನಾಗಿ ಇತ್ತು. ಎಲ್ಲರ ಅವಲಕ್ಕಿ ಊಟವನ್ನು ಸವಿದ್ವಿ. ಮನೆಯವರೆಲ್ಲರೂ ನಮ್ಮ ಟೀಮ್ ಎಲ್ಲರೂ ಸೇರಿಕೊಂಡು ಅದೇ ಊಟಿಯಲ್ಲಿ ಬಂದು ಉಪಹಾರವನ್ನು ಮುಗಿಸಿದ ತಕ್ಷಣವೇ ನಾವೆಲ್ಲರೂ ರೋಸ್ ಗಾರ್ಡನ್ ಅಂತ ಒಂದು ಫೇಮಸ್ ಆಗಿರ್ತಕ್ಕಂಥ ರೋಸ್ ಗಾರ್ಡನ್ಗೆ ಹೋಗಿದ್ವಿ. ಅಲ್ಲಿ 1-2 ತಾಸಿನವರೆಗೂ ನಾವು ರೋಸ್ ಗಾರ್ಡನಲ್ಲಿ ತಿರುಗಾಡಿ ಫೋಟೋಸು ವೀಡಿಯೋಸ್ಗಳನ್ನು ಮಾಡಿಕೊಂಡು ನಮ್ಮ ಹುಡುಗರು ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ನಮ್ಮ ಜೊತೆ ಬಂದಿರತಕ್ಕಂಥ ಎಲ್ಲ ಮೇಡಮ್ ಆಗಿರ್ಬೋದು, ನಮ್ಮ ಹುಡುಗರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಒಂದು ಊಟಿಯ ಒಳಗಡೆ ಇರ್ತಕ್ಕಂಥ ರೋಸ್ ಗಾರ್ಡನ್ ಒಳಗಡೆ 2 ತಾಸಿನವರೆಗೂ ಎಂಜಾಯ್ ಮಾಡಿದ್ವಿ. ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಗಾರ್ಡನ್ ಅಂತ ಹೇಳ್ಬೋದು. ಒಂದು ಊಟಿಯ ಪ್ರಯಾಣ ಮಾಡೋದಾದರೆ ತುಂಬ ಚೆನ್ನಾಗಿ ನಾವೇನಂತಂದರೆ ಊಟಿಯ ಪ್ರಯಾಣವನ್ನು ಅನುಭವಿಸ್ಬೋದು. ರೋಸ್ ಗಾರ್ಡನ್ ಒಂದು ಸಂತೋಷದ ಕ್ಷಣಗಳಿವೆಲ್ಲ. ನಮ್ಮ ಹುಡುಗರು ಫೋಟೋ ವೀಡಿಯೋಸ್ಗಳನ್ನು ತಗೊಳ್ಳೋದ್ರ ಜೊತೆಗೆ ಮತ್ತು ರೀಲ್ಸ್ಗಳನ್ನು ಮಾಡೋದ್ರ ಜೊತೆಗೆ ಎಲ್ಲರೂ ಒಂದು ಕಾಮಿಡಿಯಾಗಿ ಒಂದು 2ರಿಂದ 3 ಅವರ್ಸ್ ನಾವು ಊಟಿಯ ರೋಸ್ ಗಾರ್ಡನಲ್ಲಿ ಎಂಜಾಯ್ ಮಾಡ್ತಾ ನಾವು ಪ್ರಯಾಣ ಬೆಳೆಸ್ಬೇಕಂತೇಳಿ ಪ್ರಯಾಣವನ್ನು ಬೆಳೆಸ್ತಾ ಸ್ಟಾರ್ಟ್ ಮಾಡಿದ್ವಿ. ಈ ಒಂದು ರೋಸ್ ಗಾರ್ಡನ್ ಎಲ್ಲ ಮುಗಿಸಿದ ತಕ್ಷಣವೇ ಮತ್ತು ಊಟಿಯ ದೊಡ್ಡ ಬೆಟ್ಟ ಅಂತ ಬರುತ್ತೆ, ನಿಸರ್ಗವನ್ನು ಸವಿತಕ್ಕಂಥದ್ದು. ಇದೊಂದು ಬಹಳ ಮನೋಮೋಹಕವಾಗಿರ್ತಕ್ಕಂಥ ದೃಶ್ಯ ನಾವಿಲ್ಲಿ ಕಾಣ್ಬೋದು. ಊಟಿ ಒಳಗಡೆ ಒಂದು ದೊಡ್ಡ ಬೆಟ್ಟ ಇದೆ ನೋಡಿ. ದೊಡ್ಡ ಬೆಟ್ಟ ತುಂಬ ಚೆನ್ನಾಗಿದೆ. ಈ ಒಂದು ಊಟಿಯ ದೊಡ್ಡ ಬೆಟ್ಟದಲ್ಲಿ ನಾವೆಲ್ಲರೂ ತುಂಬ ಅತಿ ದೊಡ್ಡವಾದ ಬೆಟ್ಟ ಅಂತಂದರೆ ಊಟಿ ಒಳಗಡೆ ದೊಡ್ಡ ಬೆಟ್ಟ ಅಂತ ಹೇಳ್ಬೋದು. ದೊಡ್ಡ ಬೆಟ್ಟದಲ್ಲಿ ತುಂಬ ವ್ಯೂ ಚೆನ್ನಾಗಿತ್ತು. ನಿಸರ್ಗವನ್ನು ಸವಿತಕ್ಕಂಥ ಕ್ಷಣ ಇದಾಗಿತ್ತು. ಎಲ್ಲರೂ ನಿಸರ್ಗವನ್ನು ಸವಿದ ತಕ್ಷಣ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ನಾವು ಮತ್ತು ಟೀ ಮ್ಯೂಸಿಯಮ್ಗೆ ಹೋಗಿ ನಾವೇನು ಮಾಡಿದ್ವಿ ಅಂದರೆ ಅಲ್ಲಿ ಟೀ ಪೌಡ್ರ್ ಯಾವ ಥರ ರೆಡಿ ಮಾಡ್ತಾರೆ, ಚಾಕ್ಲೇಟ್ ಯಾವ ಥರ ರೆಡಿ ಮಾಡ್ತಾರೆ ಅಂಥೇಳಿ ಅದನ್ನೆಲ್ಲ ನೋಡಿಕೊಂಡು ನಾವು ಎಲ್ಲ ಅಲ್ಲಿ ಟೀ ಕೊಟ್ಟರು, ಟೀ ಕುಡಿದ್ವಿ. ಎಲ್ಲ ಟೀ ಆದಾಗಿಂದ ಚಾಕ್ಲೇಟ್ಸ್ಗಳನ್ನು ಕೊಟ್ಟರು. ಅದನ್ನು ಟೇಸ್ಟ್ ನೋಡಿ ಚಾಕ್ಲೇಟ್ಗಳನ್ನು ಕೂಡ ತುಂಬ ಜನ ಬೈ ಮಾಡಿದರು. ಈ ಟೀ ಯಾವ ಥರ ಟೀ ಪೌಡ್ರನ್ನ ಯಾವ ಥರ ರೆಡಿ ಮಾಡಿದ್ರು, ಟೀ ಅನ್ನೋ ಕಾನ್ಸೆಪ್ಟ್ ಯಾವಾಗ ಬಂತು ಅನ್ನೋದನ್ನೆಲ್ಲ ಮ್ಯೂಸಿಯಮ್ ಒಳಗಡೆ ನಮಗೆ ತೋರಿಸ್ತಾ ಹೋದರು. ಅದನ್ನೆಲ್ಲ ನೋಡ್ತಾ ನಾವು ಅಲ್ಲಿ ಟೀಯನ್ನು ಕುಡಿಯೋದ್ರ ಮುಖಾಂತರ ಟೀ ಕುಡಿದು ನಮ್ಮ ಪಯಣವನ್ನು ಬೆಳೆಸಬೇಕಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಸೇರಿ ಅದನ್ನು ಟೀ ಒಂದು ಮ್ಯೂಸಿಯಮ್ ಒಳಗಡೆ ಟೀ ಪೌಡ್ರ್ ರೆಡಿ ಮಾಡ್ತಕ್ಕಂಥ ರೀತಿ, ಟೀ ಎಲೆಗಳು, ಟೀ ಎಲೆಗಳನ್ನು ನೆರಳಲ್ಲಿ ಒಣಗಿಸಿ ಆಮೇಲೆ ಟೀ ಯಾವ ಥರ ರೆಡಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ನೋಡಿಕೊಂಡು ತಕ್ಷಣವೇ ನಾವು ಮತ್ತು ಟೀ ಪೌಡ್ರದ್ದು ಮ್ಯೂಸಿಯಮ್ ಎಲ್ಲ ಮುಗಿಸ್ಕೊಂಡ ತಕ್ಷಣ ಒಂದು ಟೀ ಪೌಡ್ರ್ ಕಂಪ್ನಿಗೆ ಯಾವ್ಯಾವೆಲ್ಲ ಸರ್ಟಿಫಿಕೇಟ್ಸ್ ಬಂದಿದ್ದಾವೆ ಅದನ್ನು ನೋಡ್ಕೊಂಡ್ವಿ. ತದಾದ ನಂತರ ಟೀ ಪೌಡ್ರದ್ದು ಮುಗಿದ ತಕ್ಷಣ ಇವ್ರ ಹತ್ರ ಯಾವ್ಯಾವ ಟೀ ಪೌಡ್ರ್ಗಳು ಸಿಗ್ತವೆ, ಯಾವ್ಯಾವ ಟೀ ಪೌಡ್ರ್ ರೆಡಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತೋರಿಸಿದ್ರು. ಅದನ್ನೆಲ್ಲ ನೋಡಿಕೊಂಡು ಎಲ್ಲ ಟೀ ಪೌಡ್ರ್ಗಳನ್ನು, ಟೀ ಪುಡಿ ಯಾವ ಥರ ರೆಡಿ ಮಾಡುತ್ತೆ ಅನ್ನೋದನ್ನು ನೋಡಿಕೊಂಡ ತಕ್ಷಣವೇ ನಾವು ಟೀ ಫ್ಯಾಕ್ಟ್ರಿ ಒಳಗಡೆ ಟೀಯನ್ನು ಕುಡಿದು ಅದಾಗಿಂದ ಟೀ ಪೌಡ್ರವನ್ನು ತುಂಬ ಚೆನ್ನಾಗಿತ್ತು. ಟೀ ಒಂದು ನ್ಯಾಚುರಲ್ ಆಗಿರ್ತಕ್ಕಂಥ ಟೀ ಪೌಡ್ರ್ ಇದು. ಈ ಒಂದು ಟೀ ಪೌಡ್ರನ್ನ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಬೋದು ಅಂಥೇಳಿ ಅವರು ನಮಗೆ ಮಾರ್ಕೆಟ್ ಮಾಡೋ ವಿಧಾನ ಅಂತ ಇದು ಮಾಡಿದ್ರು. ಚಾಕ್ಲೇಟ್ಸ್ಗಳು ಯಾವ ಥರ ರೆಡಿ ಆಗ್ತವೆ, ಚಾಕ್ಲೇಟ್ಸ್ಗಳನ್ನು ರೆಡಿ ಮಾಡೋದನ್ನು ನಮಗೆ ತೋರಿಸಿದರು. ಆ ಚಾಕ್ಲೇಟ್ಸ್ ಎಲ್ಲ ತಯಾರು ಮಾಡೋದ್ರ ಜೊತೆಗೆ ಯಾವ ಚಾಕ್ಲೇಟ್ ತಯಾರಾಗಿತ್ತು ನಮಗೆ ಟೇಸ್ಟ್ ಮಾಡೋಕ್ಕೂ ಕೂಡ ಅವ್ರು ಕೊಟ್ಟರು. ಚಾಕ್ಲೇಟ್ ಒಳಗಡೆ ಹೋಗಿ ಚಾಕ್ಲೇಟ್ ಫ್ಯಾಕ್ಟ್ರಿ ಒಳಗಡೆ ಎಲ್ಲ ನೋಡಿ ನಮಗೆ ಬೇಕಾಗಿರ್ತಕ್ಕಂಥವ್ರೆಲ್ಲರೂ ಚಾಕ್ಲೇಟ್ಸ್ಗಳನ್ನು ಖರೀದಿ ಮಾಡಿಕೊಂಡು ನಾವು ಊಟಿಯಿಂದ ಊರ ಕಡೆ ಪ್ರಯಾಣ ಮಾಡಬೇಕಾದ್ರೆ ಮಧ್ಯಾಹ್ನದ ಊಟವನ್ನು ಊಟಿಯಲ್ಲಿರ್ತಕ್ಕಂಥ ಒಂದು ದೇವಸ್ಥಾನದ ಹತ್ತಿರ ನಾವು ಊಟಿಯಲ್ಲಿ ಊಟವನ್ನು ಮಾಡಿಕೊಂಡು ತುಂಬ ಜನ ಎಲ್ಲರೂ ಊಟ ಚೆನ್ನಾಗಿ ಮಾಡಿಕೊಂಡು ಅಲ್ಲಿ ಇರ್ತಕ್ಕಂಥ ಮಂಗಗಳಿಗೆಲ್ಲ ರೊಟ್ಟಿ ಕೊಟ್ಟು ಮತ್ತು ನಮ್ಮ ಪ್ರಯಾಣವನ್ನು ಬೆಳೆಸಬೇಕಂತೇಳಿ ನಿರ್ಧಾರ ಮಾಡಿ ಎಲ್ಲರೂ ಕೂಡ ಊಟಿಯ ಪ್ರವಾಸವನ್ನು ಮುಗಿಸಿಕೊಂಡು ಊರಿನತ್ತ ಪ್ರವಾಸವನ್ನು ಕೈಗೊಂಡ್ವಿ. ಎಲ್ಲರೂ ಕೂಡ ಊಟಿಯ ಒಂದು ಅನುಭವವನ್ನು ಹಂಚಿಕೊಂಡ್ರು. ಊಟಿಯ ಒಂದು ಅನುಭವದ ಜೊತೆಗೆ ತಮ್ಮ ಒಂದು ಸಂತೋಷ ಕ್ಷಣವನ್ನು 3 ದಿನಗಳ ಕಾಲ ತುಂಬ ಒಂದು ಅದ್ಧೂರಿಯಾಗಿ ತುಂಬ ಒಂದು ಮನಮೋಹಕ ಒಂದು
ವಿಚಾರಗಳ ಮುಖಾಂತರ ಎಲ್ಲರೂ